ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಈಗ ಗೃಹಲಕ್ಷ್ಮಿ ಗ್ಯಾರಂಟಿ ಸರ್ಕಾರ 2023ರಲ್ಲಿ ವಿಧ ವಿಧದ ಆಸೆ ಆಮಿಷಗಳನ್ನು ತೋರಿಸಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ, ಗ್ಯಾರಂಟಿಯನ್ನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಅಂತ ಹೇಳ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ, ಗ್ಯಾರಂಟಿಯ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಾ ಅನ್ನುವಂಥ ಸಂಶಯ ಈಗ ಕಾಡ್ತಾ ಇದೆ. ಎಸ್, ಜನರಿಗೆ ನೇರವಾಗಿ ಮಹಿಳೆಯರ ಅಕೌಂಟಿಗೆ, ಮನೆಯ ಯಜಮಾನಿಯ ಅಕೌಂಟಿಗೆ ಕೋಟಿ ಕೋಟಿ ಹಾಕ್ತಾ ಇದ್ದೀವಿ, ಪ್ರತಿ ತಿಂಗಳು 2,000 ಹಾಕ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಗೌರ್ಮೆಂಟ್ ಏನು ಹೇಳ್ತಾ ಬರ್ತಾ ಇತ್ತಲ್ಲ, ಅದೀಗ ದೊಡ್ಡ ಭ್ರಷ್ಟಾಚಾರದ ಕೂಪ ಅನ್ನುವಂತಾಗಿದೆ. ಯಾಕಂದರೆ ಒಂದೇ ಅಕೌಂಟ್ ನಂಬರ್ಗೆ 20,000 ಮಹಿಳೆಯರ ಹೆಸರು ಲಿಂಕ್ ಆಗಿದೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಇದು ನಾವು ಮಾಡ್ತಾ ಇರುವಂತಹ ಆರೋಪ ಅಲ್ಲ, CAG ಅವರು ಕೊಟ್ಟಿರೋ ರಿಪೋರ್ಟ್ನಲ್ಲಿರುವಂತಹ ಆರೋಪ. ಎಸ್, ಸರಿಸುಮಾರು 5,000 ಕೋಟಿಯಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ಏನು ವಿರೋಧ ಪಕ್ಷಗಳು ಆರೋಪಿಸ್ತಾ ಇದ್ದಾವೆ. ಒಂದೇ ಅಕೌಂಟ್ಗೆ 20,000 ಮಹಿಳೆಯರ ಹೆಸರು ಹೇಗೆ ಲಿಂಕ್ ಆಯಿತು? 20,000 ಮಹಿಳೆಯರಿಗೆ ಹಾಕುವಂತಹ 2,000 ಹಣ ಒಂದೇ ಅಕೌಂಟ್ಗೆ ಹೆಂಗೋಯ್ತು? ಅದನ್ನು ವಿಡ್ರಾವಲ್ ಮಾಡಿದ್ಯಾರು? ಗೃಹಲಕ್ಷ್ಮಿಯನ್ನು ನುಂಗಿದ್ಯಾರು? ಗೃಹಲಕ್ಷ್ಮಿ ಹಣಕ್ಕೆ ಕನ್ನವನ್ನು ಹಾಕಿದ್ಯಾರು? ಏನಾದರೆ ಎಕ್ಸ್ಪೋಸ್ ಡೀಟೇಲ್ಸನ್ನು ನಿಮ್ಮ ಫೋಕಸ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಎಸ್ ವೀಕ್ಷಕರೇ, ಇದು ಎಕ್ಸ್ಪೋಸ್ಡ್ ಕಾರ್ಯಕ್ರಮ, ಕೋಟಿ ಕೋಟಿ ಲೂಟಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಗೃಹಲಕ್ಷ್ಮಿ ಯಜಮಾನಿಯರ ಖಾತೆಗೆ 2,000 ಹಣವನ್ನು ಹಾಕುವಂತಹ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ, ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಮಹಿಳೆಯರ ಖಾತೆಗೆ ನೇರವಾಗಿ 2,000 ಹಣವನ್ನು ಹಾಕ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಂತಹ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಈ ಭರವಸೆಯನ್ನು ಈಡೇರಿಸಿತು, ನುಡಿದಂತೆ ನಡೆದಿದ್ದೇವೆ ಎನ್ನುವ ಘೋಷವಾಕ್ಯದೊಂದಿಗೆ ಅವರ ಕಾಂಗ್ರೆಸ್ನ ವರಿಷ್ಠ ರಾಹುಲ್ ಗಾಂಧಿಯವರನ್ನ ಕರೆಸಿ ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿತ್ತು. ಆದರೆ ಈ ಯೋಜನೆಯ ಅನುಷ್ಠಾನದಲ್ಲಿ ಆಗಿರುವಂತಹ ಲೋಪದೋಷಗಳು ಅಥವಾ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಮತ್ತೊಂದು ಮುಖವೋ ಅನ್ನೋ ಥರ ಇವತ್ತು ಗೃಹಲಕ್ಷ್ಮಿ ಯೋಜನೆ ವ್ಯಾಪಕ ಭ್ರಷ್ಟಾಚಾರದ ಕೂಪವಾಗಿ ಕಾಣ್ತಾ ಇದೆ. ಇದಕ್ಕೆ ಸರ್ಕಾರವೂ ಕೂಡ ಒಪ್ಕೊಂಡಿದೆ. ಇದನ್ನು ಹಲವು ಮೃತಪಟ್ಟ ಮಹಿಳೆಯರಿಗೆ ನಾವು ಹಣವನ್ನು ಕೊಡ್ತಾ ಇದ್ದೀವಿ ಅನ್ನೋ ಥರದನ್ನ ಹೇಳ್ತಾ ಇದೆ. ಹಲವು ಅನರ್ಹ ಫಲಾನುಭವಿಗಳ ಖಾತೆಗೆ ಹಣವನ್ನು ಹಾಕ್ತಿದ್ದೀವಿ ಅನ್ನೋದನ್ನು ಕೂಡ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಸರ್ಕಾರ ಒಪ್ಪಿಕೊಂಡಿರುವಂತೆಯೇ ಭ್ರಷ್ಟಾಚಾರ ನಡೆದಿಲ್ಲ ಅನ್ನೋದಾದರೆ ಸರ್ಕಾರ ಹೇಳಿರುವಂತೆಯೇ ಅನರ್ಹರ ಖಾತೆಗಳಿಗೆ ಯಾಕೆ ಹಣ ಹೋಗ್ತಾ ಇದೆ? ಹೆಚ್ಚು ಕಮ್ಮಿ ಮೇ 20, 2023ರಂದು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅನ್ನೋ ಥರ ಅವಾಗೇನು ಇತ್ತಲ್ಲ, ಆ ಸರ್ಕಾರ ಅಸ್ತಿತ್ವಕ್ಕೆ ಬಂದು 37 ತಿಂಗಳುಗಳ ನಂತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವಂಥ ಅವ್ಯವಹಾರದ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಫೋಕಸ್ ಟಿವಿ ಇವತ್ತು ನಿಮ್ಮ ಎದುರಿಗೆ ಇಡ್ತಾ ಇದೆ. ಹೆಚ್ಚು ಕಮ್ಮಿ 1,20,00,000ಕ್ಕೂ ಹೆಚ್ಚು ಯಜಮಾನಿಯರ ಅಕೌಂಟ್ಗೇನು ಹಣವನ್ನು ಹಾಕ್ತಾ ಇದ್ದಾರಲ್ಲ, ಈ ಹಣದ ಭ್ರಷ್ಟಾಚಾರದಲ್ಲಿ ಯಾವ ರೀತಿ ನಡೀತಾ ಇದೆ, ಈ ಹಣದ ಅಕೌಂಟ್ಗೆ ಹಾಕುವ ಪ್ರಕ್ರಿಯೆಯಲ್ಲಿ ಯಾವ ರೀತಿ ದುರುಳರು ಇಲಾಖೆಯ ಅಧಿಕಾರಿಗಳಿದ್ದಾರೋ ಅಥವಾ ಯಾರು ಇದಕ್ಕೆ ಕನ್ನ ಹಾಕಿದ್ದಾರೋ ಅಥವಾ ಯಾರು ತೆರೆಮರೆಯಲ್ಲಿ ವಂಚನೆಯನ್ನು ಮಾಡ್ತಾ ಇದ್ದಾರೋ ಇದು ಸರ್ಕಾರದ ಗಮನದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇದು ಯೋಜನೆಯ ಅನುಷ್ಠಾನದಲ್ಲಿ ಆಗಿರುವಂತಹ ಲೋಪನೋ ಅಥವಾ ಭ್ರಷ್ಟಾಚಾರದ ಪರಮಾವಧಿನೋ ಅಂತ ಹೇಗೆ ಸರ್ಕಾರದಲ್ಲಿರುವಂತಹ ರಾಜಕೀಯ ನಾಯಕರು, ಮಂತ್ರಿಗಳು, ಮಹೋದಯರು, ಅಧಿಕಾರಿಗಳು ಜನರಿಗೆ ಸೇರಬೇಕಾದ ಹಣಕ್ಕೆ ಯಾವ ರೀತಿ ಕತ್ತರಿ ಹಾಕ್ತಾರೆ, ಜನರಿಗೆ ಸೇರಬೇಕಾಗಿರೋ ಹಣಕ್ಕೆ ಯಾವ ರೀತಿ ಕೊಕ್ಕೆ ಹಾಕ್ತಾರೆ, ಯಾವ ರೀತಿ ಲೂಟಿ ಮಾಡ್ತಾರೆ, ದರೋಡೆ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂಥ ನಿದರ್ಶನ ಸಿಗಲಿಕ್ಕಿಲ್ಲ ವೀಕ್ಷಕರೇ. ಗೃಹಲಕ್ಷ್ಮಿ ಹಣದಲ್ಲಿ ಇಲ್ಲಿಯವರೆಗೂ ದೋಚಿದ್ದೆಷ್ಟು? ಹಾಗಾದರೆ ಇದಕ್ಕೆ ಇಂಬು ಕೊಡುವಂಥ ಒಂದೇ ಒಂದು ಸಾಕ್ಷಿ ಏನಂದರೆ, ಒಂದೇ ಖಾತೆ, ಒಂದೇ ಅಕೌಂಟ್ ನಂಬರ್, ಯಾವ ಬ್ಯಾಂಕ್, ಯಾವ ಅಕೌಂಟ್ ನಂಬರ್ ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಒಂದೇ ಅಕೌಂಟ್ ನಂಬರ್ಗೆ 19,020 ಮಹಿಳೆಯರ ಹೆಸರು ಲಿಂಕ್ ಆಗಿದೆ. 19,020 ಮಹಿಳೆಯರ ಅಕೌಂಟಿಗೆ ಹೋಗಬೇಕಾಗಿರುವಂಥ, ಪ್ರತಿ ತಿಂಗಳು ಹೋಗಬೇಕಾಗಿರುವಂಥ 2,000 ಹಣ ಅದು ಒಂದೇ ಖಾತೆಗೆ ಹೋಗಿದೆ. ಆ ಒಂದೇ ಖಾತೆಯಿಂದ ಆ 19,020 ಮಹಿಳೆಯರು ಯಾವ ರೀತಿ ಹಣವನ್ನು ಹಂಚಿಕೊಂಡ್ರು,
ಇದು ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ? ಇದು ಆಡಿಟ್ಗೆ ಪ್ರಾಬ್ಲಮ್ ಆಗಿರಲಿಲ್ವಾ? ಈ ರೀತಿಯ ಹಲವು ಎಕ್ಸಾಂಪಲ್ಗಳು ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಲ್ಲಿ ಕಂಡು ಬರ್ತಾ ಇದ್ದಾವೆ. ಇದು ಅಂತಿಂತಹ ಭ್ರಷ್ಟಾಚಾರ ಪ್ರಕರಣ ಅಲ್ಲ. ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಮಹಿಳೆಯರ ಮತವನ್ನು ಗೆದ್ದು ಬಂದಂತಹ ಕಾಂಗ್ರೆಸ್ ಸರ್ಕಾರ ಅದೇ ಮಹಿಳೆಯರಿಗೆ ಮಾಡಿರುವಂತಹ ದ್ರೋಹದ ಭ್ರಷ್ಟಾಚಾರ ಪ್ರಕರಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಸ್ಟೋರಿಯನ್ನು ನೋಡ್ತಾ ಇದ್ದರೆ ಗಮನಿಸಿ ದಯವಿಟ್ಟು. ನಿಮ್ಮ ಇಲಾಖೆಯಲ್ಲಿ ಯಾವ ರೀತಿಯ ಪ್ರಚಂಡ ದಂಡಾಧಿಕಾರಿಗಳು ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಒಂದೇ ಖಾತೆ, ಒಂದೇ ಅಕೌಂಟ್ ನಂಬರ್, ಬರೋಬ್ಬರಿ 19,020 ಮಹಿಳೆಯರ ಹೆಸರು. 19,000ಕ್ಕೂ ಹೆಚ್ಚು ಮಹಿಳೆಯರ ಹಣವನ್ನು ಒಂದೇ ಅಕೌಂಟ್ಗೆ ನೀವು ಹಾಕ್ತಾ ಇದ್ದೀರಾ, ನೆನಪಿರಲಿ. 37 ತಿಂಗಳುಗಳು ಕಳೆದಿವೆ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನಗೊಂಡು ಸರ್ಕಾರ ಬಂದು. ಇಲ್ಲಿವರೆಗೂ 30 ಕಂತುಗಳನ್ನು ಮಹಿಳೆಯರಿಗೆ, ಯಜಮಾನಿಯರಿಗೆ ಕೊಟ್ಟಿದ್ದಾರೆ. 7 ಕಂತುಗಳು ಬಾಕಿ ಇವೆ. ಅದರಲ್ಲಿ 2024-25ರಲ್ಲಿ 2 ಕಂತುಗಳನ್ನು ಬಾಕಿ ಉಳಿಸ್ಕೊಂಡಿರುವಂಥ ಗ್ಯಾರಂಟಿ ಸರ್ಕಾರ 2025ರಲ್ಲಿ 1 ಕಂತನ್ನು ಬಾಕಿ ಉಳಿಸ್ಕೊಂಡಿದೆ. ಈ ರೀತಿಯ ಅಂಕಿ ಅಂಶಗಳು CAG ವರದಿಯಲ್ಲಿ ದೃಢಪಟ್ಟಿವೆ. CAG ಜ್ಞಾಪನ ಪತ್ರಗಳನ್ನು, ಮೆಮೊರಂಡಮ್ಗಳನ್ನು, ನೋಟಿಸ್ಗಳನ್ನು ಇಲಾಖೆಗೆ ಕಳಿಸಿದ್ರು ಕೂಡ ಇಲಾಖೆ ಕ್ಯಾರೆ ಅಂದಿಲ್ಲ. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ಇಲಾಖೆಯ ದುಂಡಾವರ್ತನೆ ಇದೆ. ಇದು CAG ಅಧಿಕಾರಿಗಳಿಗೂ ಕೂಡ, ಲೆಕ್ಕ ಪರಿಶೋಧಕರಿಗೂ ಕೂಡ ತೀವ್ರ ಸವಾಲಿನದ್ದಾಗಿದ್ದು ಅವರು ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಹೇಗಪ್ಪ ಒಂದೇ ಅಕೌಂಟಿಗೆ ಇವರು 19,020 ಮಹಿಳೆಯರ ಹಣವನ್ನು ಕಳಿಸ್ತಾ ಇದ್ದಾರೆ? ಯಾವ ಆಧಾರದ ಮೇಲೆ ಕಳಿಸ್ತಾರೆ? ಹೇಗೆ ಕಳಿಸ್ತಾರೆ? ಅಧಿಕಾರಿಗಳು ಇದ್ದಾರೋ ಇಲ್ವೋ ಅಲ್ಲಿ ಅಂತ. ಈ ಥರದ ಹಲವು ಎಕ್ಸಾಂಪಲ್ಗಳು ಸಿಗ್ತಾ ಇದ್ದಾವೆ. ಗೃಹಲಕ್ಷ್ಮಿ ಹಣವನ್ನು ಅಕ್ಷರಶಃ ಕಾಂಗ್ರೆಸ್ ಸರ್ಕಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳಿದ್ದವರೋ ಅಥವಾ ಅಧಿಕಾರಿಗಳು ಅಥವಾ ಬ್ರೋಕರ್ಗಳು ಅಥವಾ ಏಜೆಂಟ್ರು ಅಥವಾ ಹ್ಯಾಕ್ ಮಾಡಿದ್ರೋ ಒಟ್ಟು ನುಂಗಿ ನೀರು ಕುಡಿದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಏನಾದರೂ ಗಮನ ಕೊಟ್ಟಿದ್ದಾರಾ ಗೊತ್ತಿಲ್ಲ. ಯಾಕಂದರೆ ಇಲಾಖೆಯ ಮಂತ್ರಿಗಳ ಗಮನಕ್ಕೆ ಬಾರದೆ ಇಷ್ಟೊಂದು ದೊಡ್ಡ ಮಟ್ಟದ ಹಣ ಬೇರೆ ಉದ್ದೇಶಗಳಿಗೆ, ಬೇರೆಯವರ ಖಾತೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯದಲ್ಲಿ ಬ್ಯುಸಿ ಇದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡು DK ಶಿವಕುಮಾರ್ ಇನ್ನೂ ಮುಖ್ಯಮಂತ್ರಿ ಆಗುವ ಮೊದಲೇ ಅಧಿವೇಶನಕ್ಕೆ ಬಂದಾಗ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಫ್ಲೆಕ್ಸು ಬ್ಯಾನರ್ ಹಾಕುವಲ್ಲಿ ಬ್ಯುಸಿ ಇದ್ದರು. ಅವರ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಹಗರಣಗಳು ನಡೆದಿವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನಿಜವಾಗಿಯೂ ಜಾಣ ಮೌನಕ್ಕೆ ಶರಣಾದ್ರ ಅಥವಾ ಗೊತ್ತಿದ್ದು ಗೊತ್ತಿಲ್ಲದವರಂತೆ ಇದ್ದರು ಅಥವಾ ನಿಜವಾಗಿಯೂ ಅವರಿಗೆ ಗೊತ್ತಿರಲಿಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇಲಾಖೆಯ ಮಂತ್ರಿಗಳಿಗೆ ಗೊತ್ತಿಲ್ಲದಂಗೆ ಒಬ್ಬ FDA ಟ್ರಾನ್ಸ್ಫರ್ ಆಗದೇ ಇರುವಂಥ ಈ ವ್ಯವಸ್ಥೆಯಲ್ಲಿ ಒಂದು 10 ಲಕ್ಷದ ಒಂದು ಟೆಂಡರ್ ಕೊಡಲಿಕ್ಕೆ ಮಂತ್ರಿ ಹೇಳಿದವ್ರಿಗೆ ಕೊಡಬೇಕು ಅನ್ನುವಂಥ ಈ ವ್ಯವಸ್ಥೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂದರೆ ಇದು ಮಂತ್ರಿಗಳಿಗೆ ಗೊತ್ತಿರಲ್ವಾ? ಗೊತ್ತಿಲ್ಲ ಅಂತ ಹೇಳುವಂತಹ ಬೇಜವಾಬ್ದಾರಿಯನ್ನು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ತೋರಿಸ್ತಾರಾ? ಗೃಹಲಕ್ಷ್ಮಿ ಹಣದಲ್ಲಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ಆಗಿರುವಂತಹ ಅತಿ ದೊಡ್ಡ ಭ್ರಷ್ಟಾಚಾರವನ್ನು ಫೋಕಸ್ TV ಇವತ್ತು ನಿಮಗೆ ಅಂಕಿ ಅಂಶಗಳ ಸಮೇತ ಇಡ್ತಾ ಇದೆ. ಗೃಹಲಕ್ಷ್ಮಿ ಹಣದಲ್ಲಿ ಹೇಗೆ ಕೋಟಿಯನ್ನು ಲೂಟಿ ಮಾಡಿದ್ರು ಅನ್ನೋದನ್ನು ಎಲೆಕ್ಟ್ರಾನಿಕ್ ಡೇಟಾ ಕಂಪ್ಯೂಟರ್ ಸಿಸ್ಟಮ್ ಮೂಲಕ ಕಂಡುಹಿಡಿಯಲಾಗಿದೆ. ಎಲೆಕ್ಟ್ರಾನಿಕ್ ಡೇಟಾ ಕಂಪ್ಯೂಟರ್ ಸಿಸ್ಟಮ್ನ ದತ್ತಾಂಶಗಳು ಈಗ ವ್ಯಾಪಕ ಚರ್ಚೆಗೆ ಈಡಾಗಿವೆ. CAG ಲೆಕ್ಕ ಪರಿಶೋಧಕರು ಈ ಅಂಶವನ್ನು ಪತ್ತೆ ಹಚ್ಚಿ ಇಲಾಖೆಗೆ 4-5 ಬಾರಿ ಜ್ಞಾಪನ ಪತ್ರವನ್ನು ಕೊಟ್ಟರೂ ಕೂಡ ಇಲಾಖೆ ದಿವ್ಯ ಮೌನವನ್ನು ವಹಿಸಿದೆ. ಅದಕ್ಕೂ ತನಗೂ ಸಂಬಂಧ ಇಲ್ಲ ಅನ್ನೋ ಥರ ಇಲಾಖೆ ಡೋಂಟ್ ಕೇರ್ ಅನ್ನೋ ಥರ ಇದೆ. CAG ಪತ್ರಗಳಿಗೂ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅಷ್ಟು ಈ ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಮಾತುಗಳ ಬರದೆ ಬಾಯಿ ಬಿದ್ದು ಹೋಗಿದೆ. ಇಂಥ ಇಲಾಖೆಯನ್ನು ಲೀಡ್ ಮಾಡ್ತಾ ಇದ್ದಿದ್ದು ಒನ್ ಆ್ಯಂಡ್ ಓನ್ಲಿ ಮಹಿಳಾ ಮಂತ್ರಿ ಆಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಎಸ್, ಬೆಳಗಾವಿ ರಾಜಕಾರಣ ಅಂದ್ರೆ ಹಾಗೆ. ಬೆಳಗಾವಿ ರಾಜಕಾರಣದಿಂದ ಅನೇಕ ರಾಜ್ಯ ರಾಜಕಾರಣಕ್ಕೆ ಆಪತ್ತುಗಳು, ವಿಪತ್ತುಗಳು ಎದುರಾಗ್ತಾನೆ ಇರ್ತವೆ. ಈಗ ಮತ್ತೊಂದು ಕುತ್ತು ಬಂದಿದೆ ರಾಜ್ಯ ಸರ್ಕಾರಕ್ಕೆ. ಅದು ಅಂತಿಂಥ ಭ್ರಷ್ಟಾಚಾರದ ಕುತ್ತಲ್ಲ. ಮಹಿಳೆಯರ ಸಬಲೀಕರಣದ ಹೆಸರಿನಲ್ಲಿ ಮಹಿಳೆಯರಿಗಾಗಿಯೇ ಮೀಸಲಿಟ್ಟಂತಹ ಸಿದ್ದರಾಮಯ್ಯ, ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿರುವ ದಾಖಲೆ ಹೊಂದಿರುವಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿಯೇ ಇದು ಅತಿ ದೊಡ್ಡ ಭ್ರಷ್ಟಾಚಾರ,
ನಡೆದಿರೋದು ಬೆಳಕಿಗೆ ಬಂದಿದೆ. ಈ ಭ್ರಷ್ಟಾಚಾರದ ಲಾಭ ಯಾರಿಗೆ ಹೋಗಿದೆ ಅನ್ನೋದು ಇನ್ನು ತನಿಖೆಯಾದರೆ ಗೊತ್ತಾಗುತ್ತೆ. ಹೆಚ್ಚು ಕಮ್ಮಿ 20,000 ಮಹಿಳೆಯರ ಅಕೌಂಟ್ ಒಂದೇ ಆಗಿದೆ. ಇದೇ ರೀತಿ 10 ಹಲವು, ಇನ್ನೊಂದರಲ್ಲಿ 11,000 ಮಹಿಳೆಯರಿಗೆ ಒಂದೇ ಅಕೌಂಟ್ ಇದೆ, ಇನ್ನೊಂದರಲ್ಲಿ 6,200 ಮಹಿಳೆಯರಿಗೆ ಒಂದೇ ಅಕೌಂಟ್ ಇದೆ, ಇನ್ನೊಂದರಲ್ಲಿ 8,700 ಮಹಿಳೆಯರಿಗೆ ಒಂದೇ ಅಕೌಂಟ್ ಇದೆ. ಒಟ್ಟಿಗೆ 1,30,30,17,226 ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಅಕೌಂಟಿಗೆ ಹಾಕಲಾಗ್ತಾ ಇದೆ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಪ್ರತಿ ತಿಂಗಳು 1,30,17,226 ಯಜಮಾನಿಯರ ಅಕೌಂಟ್ಗಳಿಗೆ ಹಾಕಲಾಗ್ತಾ ಇದೆ. ಆದರೆ ಯಜಮಾನಿಯರ ಅಷ್ಟಿಲ್ಲ. ಹೆಚ್ಚು ಕಮ್ಮಿ 35,000-40,000 ಮಹಿಳೆಯರ ಹೆಸರಿನಲ್ಲಿ ಹಣವನ್ನು ದೋಚಲಾಗ್ತಾ ಇದೆ ಅನ್ನುವಂಥ ದೊಡ್ಡ ಆರೋಪ ಕೇಳಿಬರ್ತಾ ಇದೆ. ಅಷ್ಟು ಯಜಮಾನಿಯರಿಗೆ ಹಣವನ್ನು ಕೊಟ್ಟೇ ಇಲ್ಲ. ಪ್ರತಿ ತಿಂಗಳು ಯಜಮಾನಿಯರ ಸಂಖ್ಯೆಯಲ್ಲಿ 20,000-22,000 ಯಜಮಾನಿಯರ ಸೇರ್ಪಡೆ ಆಗ್ತಾನೆ ಇದೆ. ಹಾಗಾದರೆ ಇದೆಲ್ಲ ಪಾರದರ್ಶಕವಾಗಿ ನಡೆದಿದೆಯಾ? ಒಬ್ಬರಿಗೆ ಒಂದೇ ಅಕೌಂಟ್, ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ, ಪ್ಯಾನ್ ನಂಬರ್ ಲಿಂಕ್ ಇರುತ್ತೆ, ಅಥವಾ ಪ್ಯಾನ್ ನಂಬರ್ ಇಲ್ಲ ಅಂದರೆ ಆಧಾರ್ ಲಿಂಕ್ ಅಂತೂ ಮ್ಯಾಂಡೇಟ್ರಿ ಮಾಡೇ ಮಾಡಿರ್ತಾರೆ. ಆದರೆ ಹೆಚ್ಚು ಕಮ್ಮಿ 20,000 ಅಂದರೆ 19,020 ಮಹಿಳೆಯರಿಗೆ ಒಂದೇ ಅಕೌಂಟ್ ಇರುತ್ತೆ. ಆ ಒಂದೇ ಅಕೌಂಟ್ಗೆ ಇವರು ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತಾರೆ ಅಂದರೆ ಇದು ಹಗಲು ದೊರಡನ, ಅಥವಾ ಇದು ಹೇಗೆ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಮಾಡುವಂಥ ಭ್ರಷ್ಟಾಚಾರವ, ಅಥವಾ ಯೋಜನೆಯ ಬಗ್ಗೆ ತಿಳಿದವರು ಯಾವ ರೀತಿ ಯೋಜನೆಯನ್ನು ದುರುಪಯೋಗ ಪಡಿಸ್ಕೋತಿದ್ದಾರೆ ಅಂತನಾ, ಅಥವಾ ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಮಹಿಳೆಯರಿಗೆ ಮಾಡ್ತಿರುವಂಥ ಮಹಾ ಮೋಸ ಅಂತನಾ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಂದಂಥ ಸರ್ಕಾರದಲ್ಲಿ ಈ ವ್ಯಾಪಕ ಭ್ರಷ್ಟಾಚಾರಗಳು ನಡೀತಾ ಇರೋದು. ಪ್ರತಿ ತಿಂಗಳು 2,470 ಕೋಟಿಯಷ್ಟು ಹಣವನ್ನು ಯಜಮಾನಿಯರ ಖಾತೆಗೆ ಹಾಕಲಾಗ್ತಾ ಇತ್ತು. ನೆನಪಿರಲಿ, ಪ್ರತಿ ತಿಂಗಳು 2,470 ಕೋಟಿಯಷ್ಟು ಹಣ. ಇದರಲ್ಲಿ ಒಂದು 30% ಫೇಕ್ ಅಕೌಂಟ್ಗಳಿದ್ದಾವೆ, ಅಥವಾ ಹಣ ಹೊಡೆದಿದ್ದಾರೆ ಅಂದರೂ ಕೂಡ ಎಷ್ಟು ಹಣ ಆಯಿತು ಅನ್ನೋದನ್ನು ನೀವು ಲೆಕ್ಕ ಹಾಕಿ. ಹೆಚ್ಚು ಕಮ್ಮಿ ಪ್ರತಿ ತಿಂಗಳು 700-800 ಕೋಟಿಯಷ್ಟು ಹಣ ಈ ರೀತಿಯ ಫೇಕ್ ಅಕೌಂಟ್ಗಳಿಗೆ ಹೋಗ್ತಾ ಇದೆ ಅನ್ನೋದನ್ನು ಲೆಕ್ಕ ಪರಿಶೋಧಕರ ಕಾಳಜಿಯಿಂದ ಗೊತ್ತಾಗ್ತಾ ಇದೆ. ಲೆಕ್ಕ ಪರಿಶೋಧಕರು ಇಲಾಖೆಗೆ ಹಲವಾರು ಪತ್ರಗಳನ್ನು ಬರೆದರೂ ಕೂಡ, ಜ್ಞಾಪನ ಪತ್ರಗಳನ್ನು ಬರೆದರೂ ಕೂಡ ಇಲಾಖೆ ದಿವ್ಯ ಮೌನ ವಹಿಸಿದೆ. ಇಲಾಖೆಯಿಂದ ಯಾವುದೇ ಉತ್ತರಗಳು ಬಂದಿಲ್ಲ. 30,000 ಫಲಾನುಭವಿಗಳು ಪ್ರತಿ ತಿಂಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ. ಅಂದರೆ 19,020 ಫಲಾನುಭವಿಗಳಿಗೆ ಒಂದೇ ಖಾತೆ ಅನ್ನೋದೇನು ಬಂತಲ್ಲ, 30 ತಿಂಗಳ ಹಣವನ್ನು ಕೊಟ್ಟಿದೆ ಸರ್ಕಾರ. ಈ ಸರ್ಕಾರ ಬಂದು 36 ತಿಂಗಳುಗಳು ಕಂಪ್ಲೀಟ್ ಆಗಿದೆ. 30 ತಿಂಗಳುಗಳ ಕಾಲ ಹಣವನ್ನು ಕೊಟ್ಟಿದೆ. ಇನ್ನು 6 ತಿಂಗಳುಗಳ ಕಾಲ ಹಣವನ್ನು ಕೊಡಬೇಕಿದೆ. ಆದರೆ ಸರ್ಕಾರಿ ಲೆಕ್ಕದ ಪ್ರಕಾರ ಕೊಡಬೇಕಾಗಿರೋದು 3 ತಿಂಗಳು ಮಾತ್ರ ಬಾಕಿ ಇದೆ ಅನ್ನುವಂಥದ್ದು ಗಂಭೀರವಾದಂಥ ವಿಚಾರ. ಇನ್ನುಳಿದ 3 ತಿಂಗಳು ಸ್ಕಿಪ್ ಮಾಡಲಾಗಿದೆ. ಆ 3 ತಿಂಗಳು ಯಾವಾಗ ಅಂದರೆ 2024ರಲ್ಲಿ 2 ತಿಂಗಳು, 2025ರಲ್ಲಿ 1 ತಿಂಗಳು. ಯಾವ ತಿಂಗಳು ಸ್ಕಿಪ್ ಮಾಡಲಾಗಿದೆ ಅದು ಸರಿಯಾಗಿ ನಿಖರವಾದಂಥ ಅಂಕಿ ಅಂಶಗಳಿಲ್ಲ. ಇಲ್ಲಿಯೂ ಕೂಡ ಪಕ್ಕಾ ಗೋಲ್ಮಾಲ್ ಅನ್ನುವಂಥದ್ದು. 3 ಸ್ಕಿಪ್, ಅದಕ್ಕೆ ಲೆಕ್ಕ ಇಲ್ಲ, ಎಲ್ಲವೂ ಗೋಲ್ಮಾಲ್, ಎಲ್ಲವೂ ಲಕ್ಷ್ಮಿಯ ಮಾಯೆ ಅನ್ನೋ ಥರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿರೋದು ಪತ್ತೆಯಾಗಿದೆ. ಈ ವಿರೋಧ ಪಕ್ಷದವರು ಏನು ಹೇಳ್ತಾ ಇದ್ರಲ್ಲ, 5,000 ಕೋಟಿ ಗೃಹಲಕ್ಷ್ಮಿ ಹಣ ಎಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೀಗ ರೆಕ್ಕೆ ಪುಕ್ಕಗಳು ಬಂದಂತಿದೆ. CAG ವರದಿ ದಿಗ್ಭ್ರಮೆ ಮೂಡಿಸ್ತಾ ಇದೆ. 20,000 ಮಹಿಳೆಯರಿಗೆ ಒಂದೇ ಅಕೌಂಟ್ ಅಂದರೆ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 20,000 ಮಹಿಳೆಯರಿಗೆ ಒಂದೇ ಅಕೌಂಟ್. ಆ ಒಂದೇ ಅಕೌಂಟಿಗೆ 20,000 ಮಹಿಳೆಯರಿಗೂ ಕೊಡಬೇಕಾದಂಥ 2,000 ರೂಪಾಯಿ ಹಣ ಹೋಗುತ್ತೆ. ಅದನ್ನು ವಿಡ್ರಾವಲ್ ಮಾಡಿದ್ಯಾರು, ಅದು ಯಾವ ಬ್ಯಾಂಕ್, ಯಾವ ಖಾತೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಡ್ತಾರಾ, ಅಥವಾ ಅವರ ಇಲಾಖೆಯ ಹಿರಿಯ ಅಧಿಕಾರಿಗಳು ಉತ್ತರ ಕೊಡ್ತಾರಾ? ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಮತ್ತೆ ಸಂಪುಟ ಸೇರಲಿಕ್ಕೆ ತುದಿಗಾಲ್ ಮೇಲೆ ನಿಂತಿದ್ದಾರೆ. ಈ ಸುದ್ದಿ ಅವರಿಗೆ ಬರಸಿಡಿಲು ಬಡದಂತಿದೆ. ಅವರಿಗೆ ವಿಷಯ ಗೊತ್ತಿಲ್ಲ ಅಂದರೆ ಅವರ ಇಲಾಖೆಯ ಅಧಿಕಾರಿಗಳು ಮಾಡಿರುವಂತಹ ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ನೀಡ್ತಾರಾ? ಗೊತ್ತಿಲ್ಲ. ಉತ್ತರ ನೀಡಲೇಬೇಕು ಅನ್ನೋ ಥರದ ಆಗ್ರಹ ಫೋಕಸ್ ಟಿವಿದು ಇದೆ. ಅಸ್ತಿತ್ವದಲ್ಲಿಲ್ಲದ ಖಾತೆಗಳಿಗೂ ಕೂಡ ಇವರು, ಅನರ್ಹ ಫಲಾನುಭವಿಗಳಿಗೂ ಕೂಡ ಇವರು ಕೋಟಿ ಕೋಟಿ ಹಣವನ್ನು ಜಮಾ ಮಾಡಿದ್ದಾರೆ, ಪಾವತಿ ಮಾಡಿದ್ದಾರೆ ಅನ್ನುವಂಥದ್ದು. ಎಷ್ಟೋ ಖಾತೆಗಳು ಆಧಾರ್ ಲಿಂಕ್ ಆಗಿರಲ್ಲ, ಸರಿಯಾದಂಥ ವಿವರಗಳಿರಲ್ಲ. ಅಂತಹ ಖಾತೆಗಳಿಗೂ ಕೂಡ ಇವರು ಹಣವನ್ನು ಪಾವತಿ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಒಂದು ಖಾತೆ ಒಬ್ಬ ಯಜಮಾನಿಯರಿಗಿರುತ್ತೆ, ಅವರ ಹಣ ಆ ಖಾತೆಗೆ ಹೋಗೋದು ವಾಡಿಕೆ.
ಒಂದು ಮನೆಗೆ ಒಬ್ಬರು ಯಜಮಾನಿ ಖಾತೆಗೆ ಹಣ ಕೊಡೋದು ವಾಡಿಕೆ. ಆದರೆ ಸಾವಿರಾರು ಮಹಿಳೆಯರ ಹಣ ಒಂದೇ ಖಾತೆಗೆ ಯಾವ ರೀತಿ ಹೋಗುತ್ತೆ? ಇದು ಆಡಿಟ್ ಅಬ್ಜೆಕ್ಷನ್ ಬರಲ್ವಾ? ಆಡಿಟ್ಗೂ ಕೂಡ ಇದು ತುಂಬ ಸವಾಲು ತರುವಂತಹ ವಿಚಾರ ಅಂತ. ಗೃಹಲಕ್ಷ್ಮಿ ಹಣವನ್ನು ಹಾಗಾದರೆ ನುಂಗಿದ್ಯಾರು? ಇಷ್ಟೆಲ್ಲ ಡಿಜಿಟಲ್ ಎವಿಡೆನ್ಸ್ ಇರುವಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯ ಭಂಡಧೈರ್ಯ ಮಾಡಿರುವಂಥ ರಾಜಕಾರಣಿ ಯಾರು? ಅದಕ್ಕೆ ಸಾಥ್ ಕೊಟ್ಟಿರೋ ಅಧಿಕಾರಿಗಳ್ಯಾರು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಡೆದಿರುವಂತಹ ಘೋರ ಭ್ರಷ್ಟಾಚಾರದ ಇಂಚಿಂಚು ಅಪ್ಡೇಟ್ಸನ್ನು ನಿಮ್ಮ ಎದುರಿಗೆ ಇಡ್ತಾ ಇದ್ವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೂಗಿನ ಅಡಿಯಲ್ಲಿ ನಡೆದಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಿಮ್ಮ ಎದುರಿಗೆ ಇಡ್ತಾ ಇದ್ದೀವಿ. ಮಹಿಳೆಯರ ಹೆಸರಿನಲ್ಲಿ, ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಗೆದ್ದು ಬಂದಂಥ ಕಾಂಗ್ರೆಸ್ ಮಹಿಳೆಯರಿಗೆ ಮಾಡಿರುವಂಥ ಮಹಾ ಮೋಸವನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಹಣವನ್ನು ಹೊಡಿಲಿಕ್ಕೆ, ಯಜಮಾನಿಯರ ಖಾತೆಗೆ ಹೋಗುವಂಥ ಹಣವನ್ನು ಹೊಡಿಲಿಕ್ಕೆ ಈ ಟೀಮ್ ವಂಚಕರು ಅನ್ನೋಂಥವ್ರು ಯಾರಿದ್ದಾರೆ, ಹಣವನ್ನು ಹೊಡೆದಂಥ ದುರುಳರು ಅನ್ನೋಂಥವ್ರು ಯಾರಿದ್ದಾರೆ, ತನಿಖೆಯಿಂದ ಗೊತ್ತಾಗಬೇಕಿದೆ. ಅವ್ರು ಯಾರಿದ್ದಾರೆ, ಅವ್ರು ಮಾಡಿರೋ ಮಾಸ್ಟರ್ ಪ್ಲ್ಯಾನನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಡಿಜಿಟಲ್ ಎವಿಡೆನ್ಸ್ನ ಈ ಯುಗದಲ್ಲಿಯೂ ಕೂಡ ಇವರು ಎಷ್ಟು ಚಾಕಚಕ್ಯತೆಯಿಂದ ಹಣವನ್ನು ಹೊಡೆದಿದ್ದಾರೆ ಅನ್ನೋದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಮಹಿಳೆಯರ ಖಾತೆಗೆ ಹೋಗಬೇಕಾದಂಥ ಹಣವನ್ನು ಈ ದುರುಳರು ಹೇಗೆ ಒಂದೇ ಖಾತೆಗೆ ಒಂದು 20,000 ಮಹಿಳೆಯರ ಹೆಸರನ್ನು ಸೇರಿಸಿ 20,000 ಮಹಿಳೆಯರಿಗೂ ಹೋಗುವ ಹಣವನ್ನು ಅವ್ರು ಹೇಗೆ ದೋಚಿದ್ರು ಅನ್ನೋದನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಈ ಒಂದು ಅಂಕಿಅಂಶಗಳನ್ನು ಕಂಡು CAG ತುಂಬ ಆಶ್ಚರ್ಯಚಕಿತ ಆಗಿದೆ. ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೋರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಪತ್ರವನ್ನು ಬರೆದರೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ದಿವ್ಯ ಮೌನವನ್ನು ವಹಿಸಿದ್ದಾರೆ. ಈ ರೀತಿಯ ವಿಚಾರಗಳು ಬಹಿರಂಗ ಆಗುವ ಸಂದರ್ಭದಲ್ಲೇ ಅವ್ರನ್ನೆಲ್ಲ ನಾವು ರದ್ದುಪಡಿಸಿಬಿಟ್ಟಿದ್ದೀವಿ, ಅವರೆಲ್ಲ ಅನರ್ಹ ಫಲಾನುಭವಿಗಳು ಅಂತ ಹೇಳಿ ನುಣುಚಿಕೊಳ್ಳುವಂಥ ಪ್ರಯತ್ನವನ್ನು ಈ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಅನರ್ಹ ಫಲಾನುಭವಿಗಳ ಮಾಹಿತಿಯನ್ನು ಕೊಡಿ, ಆ ಅಂಕಿಅಂಶಗಳನ್ನು ಕೊಡಿ, ಯಾರು ಅನರ್ಹ ಫಲಾನುಭವಿಗಳು ಅನ್ನುವಂತಹ ಮಾಹಿತಿಯನ್ನು ಕೊಡಿ, ಯಾವ ಅಕೌಂಟಿಗೆ ನೀವು ಹಣವನ್ನು ಹಾಕಿದ್ದೀರಿ ಅನ್ನೋದನ್ನು ಮಾಹಿತಿ ಕೊಡಿ ಅಂಥೇಳಿ CAG ಪತ್ರ ಬರೆದರೂ ಕೂಡ ಈ ಇಲಾಖೆಯ ಅಧಿಕಾರಿಗಳು ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ. ಹಾಗಾದರೆ ಏನಾಗ್ತಿದೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ? ಏನು ಮಾಡ್ತಾ ಇದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್? ಅವ್ರಿಗೆ ಬೇಕಾಗಿರೋ ಆಫೀಸರ್ನ ಕರ್ಕೊಂಬಂದು ಹಾಕ್ಕೊಂಡಿದ್ರಲ್ವಾ, ಅವರಿಂದ ಏನೇನು ಬೇಕು ಅದನ್ನ ವಸೂಲಿ ಮಾಡ್ಕೊಳ್ಳೋದಷ್ಟೇ ಇವ್ರ ಕೆಲಸ ಆಗಿತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು? ಒಂದು ಸಣ್ಣ ಟೆಂಡರ್ನಿಂದ ದೊಡ್ಡ ಟೆಂಡರ್ನಲ್ಲಿ ಎಲ್ಲವೂ ಗೋಲ್ಮಾಲ್ ಆಗಿದೆಯಲ್ವಾ? ಗೋಲ್ಮಾಲ್ ಇಲಾಖೆ ಅಥವಾ ಗೋಲ್ಮಾಲ್ ಮಿನಿಸ್ಟರ್ ಅಂತ ಏನಾದರೂ ಇವ್ರಿಗೆ ಕರೀಲಿಕ್ಕಾಗತ್ತಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಜವಾಗಿಯೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ತನಿಖೆಗೆ ಏನಾದರೂ ಆದೇಶ ಮಾಡಬೇಕಂತ ಮುಖ್ಯಮಂತ್ರಿಗಳನ್ನು ಇವರು ಆಗ್ರಹ ವ್ಯಕ್ತಪಡಿಸ್ತಾರಾ? ಅಥವಾ ಅವ್ರ ಇಲಾಖೆಯಲ್ಲಿ ಹಿಂಗಾಗಿದೆ ನನಗೆ ಗೊತ್ತಿಲ್ಲ ಅಂತ ಏನಾದರೂ ದೂರನ್ನು ದಾಖಲಿಸ್ತಾರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಉತ್ತರ ಕೊಡಬೇಕಿದೆ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡ ಏನಾಗಿದೆ ಅವರು ಮುಖ್ಯಮಂತ್ರಿ ಇದ್ದಾಗ, ಯಾಕೆ ಈ ರೀತಿ ಭ್ರಷ್ಟಾಚಾರಗಳಾಯಿತು ಅನ್ನೋದನ್ನು ಹೇಳಬೇಕಾಗಿದೆ. ಒಂದು ಕಡೆ ಇದೇ ರೀತಿ ST ಹಣವನ್ನು ನುಂಗಿ ನಾಗೇಂದ್ರ ಜೈಲು ಸೇರಿದರು ಮಿನಿಸ್ಟ್ರು, ಅಲ್ಲಿಯೂ ಕೂಡ ವ್ಯಾಪಕ ಭ್ರಷ್ಟಾಚಾರ ಆಗಿತ್ತು. ಇಲಾಖೆಯ ಅಕೌಂಟ್ನಲ್ಲಿದ್ದ ಹಣವನ್ನು ಬೇರೆ ಫಲಾನುಭವಿಗಳ ಹೆಸರಿಗೆ ನುಂಗಿ ದೋಚಿ ಸಂಚು ಹೂಡಿ ಅಲ್ಲಿಂದ ದರೋಡೆ ಥರ ಮಾಡಲಾಗಿತ್ತು. ಮಿನಿಸ್ಟರ್ ನಾಗೇಂದ್ರ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವರದೇ ಸಮುದಾಯದ ಅವರದೇ ಕಮ್ಯುನಿಟಿಯ ಅಭ್ಯುದಯಕ್ಕಾಗಿದ್ದ ಹಣವನ್ನು ನುಂಗಿ ಜೈಲು ಪಾಲಾಗಿದ್ದರು. ಈಗ ಮಹಿಳಾ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳೆಯರಿಗೆ ಇರುವಂತಹ, ಮಹಿಳೆಯರ ಅಭ್ಯುದಯಕ್ಕೆ ಇರುವಂತಹ, ಮಹಿಳೆಯರ ಸ್ವಾವಲಂಬನೆಗೆ ಕೊಡ್ತಕ್ಕಂತಹ 2,000 ಹಣದಲ್ಲಿ ಈ ರೀತಿಯ ವ್ಯಾಪಕ ಭ್ರಷ್ಟಾಚಾರ ಆದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅವರಿಗೆ ಗೊತ್ತಾಗಿದೆಯೋ ಗೊತ್ತಿಲ್ವೋ ಇನ್ನೂ ಗೊತ್ತಿಲ್ಲ. ಇನ್ನಾದರೂ ನಿದ್ದೆಯಿಂದ ಎಚ್ಚೆತ್ತುಕೊಳ್ತಾರಾ ಲಕ್ಷ್ಮೀ ಹೆಬ್ಬಾಳ್ಕರ್? ಏನು ಆಗಿದೆ ಅದನ್ನು ಸರಿಪಡಿಸ್ತಾರಾ? ಹೇಗೆ ಒಬ್ಬ ಮಹಿಳೆಗೆ ಒಂದು ಅಕೌಂಟ್ಗೆ 2,000 ಹೋಗುವಂಥ ಸಂದರ್ಭದಲ್ಲಿ ಒಂದೇ ಅಕೌಂಟ್ಗೆ ಸಾವಿರಾರು ಮಹಿಳೆಯರ 2,000 ಒಂದೇ ಅಕೌಂಟ್ಗೆ ಹೆಂಗೋಯ್ತು ಅನ್ನೋದನ್ನು ತನಿಖೆ ಮಾಡಿಸ್ತಾರಾ ಮುಖ್ಯಮಂತ್ರಿಗಳು DK ಶಿವಕುಮಾರ್? ಅಥವಾ ಬೆಳಗಾವಿ ರಾಜಕಾರಣ ಏನಾದರೂ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿದ್ದಾರೆ, ಅವ್ರನ್ನ ಮಂತ್ರಿ ಮಾಡಬೇಕು ಅನ್ನೋ ಚರ್ಚೆಗಳು ಶುರುವಾದಂಥ ಸಂದರ್ಭದಲ್ಲಿ ಈಗಾಗಿರೋ ಭ್ರಷ್ಟಾಚಾರವನ್ನು ಯಾವುದಾದ್ರೂ ಒಂದು ತಾತ್ವಿಕ ಅಂತ್ಯದತ್ತ ತೆಗೆದುಕೊಂಡು ಹೋಗ್ತಾರಾ? ಅಥವಾ CAG ಏನಾದರೂ ಆರ್ಥಿಕ ಇಲಾಖೆಗೆ ಇದರ ಬಗ್ಗೆ ಪತ್ರ ಬರೆದು ಅಥವಾ ಇಲಾಖೆಯಿಂದ ಏನಾದರೂ ದೂರು ದಾಖಲಾಗುತ್ತಾ? ಯಾರು ಹಣವನ್ನು ನುಂಗಿರೋ ಕಿರಾತಕರಿದ್ದಾರೆ, ಯಾರು ಹಣವನ್ನು ನುಂಗಿರುವಂತಹ ದಂಡಪಿಂಡ ಅಧಿಕಾರಿಗಳಿದ್ದಾರೆ, ಯಾರು ಹಣವನ್ನು ನುಂಗಿರುವಂತಹ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಅಂಥವ್ರು ಏನಾದರೂ ಅವರಿಂದ ಹಣವನ್ನು ವಸೂಲಿ ಮಾಡಿ ಅವ್ರನ್ನೇನಾದರೂ ಕಾನೂನಿನ ಪ್ರಕ್ರಿಯೆಗೆ ಒಳಪಡಿಸುವ ಕೆಲಸವನ್ನೇನಾದರೂ ಮಾಡಲಿಕ್ಕಾಗತ್ತಾ? ಈ ಧೈರ್ಯವನ್ನು ಈ ಸರ್ಕಾರ ಮಾಡುತ್ತಾ?
ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ, ಜಲ, ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.